ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅಭಿಮತ ಟಿವಿ. ನಾನು ಮಮತಾ. ಎಂವಿ ಸಾಧಕರು 5ನೇ ಸಂಚಿಕೆಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಎಸ್ ವೀಕ್ಷಕರೇ, ಇವತ್ತಿನ ಎಂವಿ ಸಾಧಕರು ಸಂಚಿಕೆಯ ಸಾಧಕರನ್ನ ನಾವು ಹುಡ್ಕೊಂಡು ಬಂದಿರುವಂಥದ್ದು ಹುಬ್ಬಳ್ಳಿಗೆ. ಅದು ಕೂಡ ಲೇಡಿ ಬಾಂಡ್. ಇವರು ಮಹಿಳೆಯಾಗಿದ್ದುಕೊಂಡು ತುಂಬಾ ಕಮ್ಮಿ ಸಮಯದಲ್ಲಿ ಒಳ್ಳೆಯ ಸಾಧನೆಯನ್ನ ಮಾಡಿದ್ದಾರೆ. ತನ್ನದೇ ಆದ ಒಂದು ಸರ್ಕಲ್ ಅನ್ನ ಮೇಂಟೈನ್ ಮಾಡಿಕೊಂಡು ಮನೆಯವರನ್ನ ಎಲ್ಲ ಚೆನ್ನಾಗಿ ನೋಡ್ಕೊಂಡು ಬರ್ತಾ ಇದ್ದಾರೆ. ಇವ್ರ ಹೆಸರು ಕವಿತಾ ಅಂತ. ಇವರು ಮೂಲತಃ ಬೆಳಗಾವಿಯ ಚಿಕ್ಕೋಡಿಯವರು. ಒಂದು ಸಣ್ಣ ಗ್ರಾಮದಿಂದ ಬಂದಿರುವಂತಹ ಲೇಡಿ ಬಾಂಡ್ ಇವರು. ತಮ್ಮನ್ನ ನಾನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮಸ್ತೆ. ನಮಸ್ತೆ ಕವಿತಾ ಅವರೇ, ಸ್ವಲ್ಪ ನಿಮ್ಮ ಬಾಲ್ಯದ ಬಗ್ಗೆ ಹೇಳೋದಾದ್ರೆ, ಅಂದರೆ ನಿಮ್ಮ ಮನೆ ಎಲ್ಲಿ ಆಗತ್ತೆ, ನೀವೇನು ಎಜುಕೇಷನ್ ಮಾಡಿದ್ರಿ, ನಿಮ್ಮ ತಂದೆ ತಾಯಿ, ನಿಮ್ಮ ಫ್ಯಾಮಿಲಿ, ಈ ಬಗ್ಗೆ ಒಂದು ಸ್ವಲ್ಪ ಹೇಳ್ಬೋದಾ? ನನ್ನ ಹೆಸರು ಕವಿತಾ ತಹಸೀಲ್ದಾರ್ ಅಂತ. ಬೇಸಿಕಲಿ ನಂದು ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಒಂದು ಸಣ್ಣ ಗ್ರಾಮ. ನಮ್ಮ ಅಪ್ಪ ಅಮ್ಮ ಇಬ್ಬರು ಕೂಡ ಕೂಲಿ ಕೆಲಸ ಮಾಡ್ತಾರೆ. ಕೂಲಿ ಕೆಲಸ ಮಾಡಿದ್ರು ಕೂಡ ತುಂಬ ಕಷ್ಟದಲ್ಲಿ ನಮ್ಮನ್ನು ಬೆಳೆಸಿದ್ದಾರೆ. ಬಟ್ ತುಂಬ ಕಷ್ಟದಲ್ಲಿ ಬೆಳೆಸಿದ್ರು ಕೂಡ ಊಟ ಬಟ್ಟೆಗೇನು ಕಡಿಮೆ ಮಾಡಲಿಲ್ಲ. ನಮ್ಮ ಅಪ್ಪ ಅಮ್ಮ ತುಂಬ ಚೆನ್ನಾಗಿ ನಮ್ಮನ್ನ ನೋಡ್ಕೊಂಡಿದ್ದಾರೆ. ಹಾಗೆ ಎಜುಕೇಷನ್ನು ಕೂಡ ಮಾಡಿಸಿದ್ರು. ನನ್ನ ಪ್ರೈಮರಿ ಎಜುಕೇಷನ್ ಬಂದುಬಿಟ್ಟು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಮ್ಮೂರಲ್ಲೇ ಕಂಪ್ಲೀಟ್ ಆಗಿದ್ದು. ಆಮೇಲೆ ಹೈಸ್ಕೂಲ್ ಎಜುಕೇಷನ್ನ KLE ಸೊಸೈಟಿಯ ಒಂದು PRC ಹೈಸ್ಕೂಲಲ್ಲಿ ನನ್ನ ಹೈಸ್ಕೂಲ್ ಎಜುಕೇಷನ್ನ ಕಂಪ್ಲೀಟ್ ಮಾಡಿಕೊಂಡೆ. ನೆಕ್ಸ್ಟ್ ನನ್ನ PU ಎಜುಕೇಷನ್ನ ನಮ್ಮೂರಲ್ಲಿ ಇರುವಂಥ ಒಂದು ಗೌರ್ಮೆಂಟ್ ಕಾಲೇಜಲ್ಲಿ ನನ್ನ PU ಎಜುಕೇಷನ್ನ ಕಂಪ್ಲೀಟ್ ಮಾಡಿಕೊಂಡೆ. ನೆಕ್ಸ್ಟ್ ನನಗೆ ಚಿಕ್ಕವಳು ಇದ್ದಾಗಿಂದನೂ ಕೂಡ MBA ಮಾಡಬೇಕು ಅನ್ನೋದು ತುಂಬ ದೊಡ್ಡ ಡ್ರೀಮ್ ಆಗಿತ್ತು. MBA ಮಾಡಬೇಕು ಅಂತ ಕನಸಲ್ಲೂ ಕೂಡ MBA ಅಂತ ಕನ್ವರ್ಸ್ತಾ ಇದ್ದೆ. ಅಷ್ಟೊಂದು MBAನ ಪ್ರೀತಿಸ್ತಾ ಇದ್ದೆ. ಮುಂದೆ MBA ಮಾಡಬೇಕು ಅಂತ ಒಂದು ದೊಡ್ಡ ಡ್ರೀಮಿಗೋಸ್ಕರ ನಾನು BBA ಅಡ್ಮಿಷನ್ ತೊಗೊಂಡೆ, ಡಿಗ್ರಿ ಮಾಡಬೇಕು ಅಂತ. BBA ಮಾಡಬೇಕು ಅಂತಂದಾಗ ನಮ್ಮೂರಲ್ಲಿ ಮತ್ತು ಅದಕ್ಕೆ ಹೈಯರ್ ಎಜುಕೇಷನ್ ಇರಲಿಲ್ಲ. ನಮ್ಮೂರಿಂದ ಒಂದು 20 ಕಿಲೋಮೀಟರ್ ದೂರದಲ್ಲಿರುವಂಥ ಒಂದು ಊರಿಗೆ ಹೋಗಿ ನಾನು ನನ್ನ BBAನ ಕಂಪ್ಲೀಟ್ ಮಾಡಿಕೊಂಡೆ. ಬಟ್ MBA ಅನ್ನೋದನ್ನು ತುಂಬ ಕನಸನ್ನು ಇಟ್ಕೊಂಡಿದ್ದೆ. ಬಟ್ ನಮ್ಮ ಫ್ಯಾಮಿಲಿ ಕಂಡೀಷನ್ನ ಅಬ್ಸರ್ವ್ ಮಾಡಿದಾಗ ನನಗೆ MBA ಮಾಡೋಕ್ಕಾಗಲಿಲ್ಲ. MBA ಮಾಡೋಕ್ಕಾಗಲೇ ಇಲ್ಲ. ಆವಾಗ ನನಗೆ ಏನಾದರೂ ಒಂದು ಕೆಲಸ ಮಾಡಬೇಕು ಅಂತ ಒಂದು ತುಂಬ ಆಸೆ ಇತ್ತು. ಯಾಕಂದರೆ ಚಿಕ್ಕವಳು ಇದ್ದಾಗಿಂದ ನಮ್ಮ ಮನೆ ಪರಿಸ್ಥಿತಿಗಳನ್ನ ಅರ್ಥಕೊಂಡಿದ್ದೆ. ಅಂದರೆ ಕಷ್ಟ ಅಂದರೆ ಏನು ಅಂತ ಚಿಕ್ಕವಳು ಇದ್ದಾಗಿಂದನೇ ಅಬ್ಸರ್ವ್ ಮಾಡ್ತಾ ಬಂದಿದ್ದೆ. ನಮ್ಮಮ್ಮ ನಮ್ಮಪ್ಪ ತುಂಬ ಕಷ್ಟಪಡ್ತಾ ಇದ್ರು. ಆ ಕಷ್ಟನ ನಾನು ಪಡಬಾರ್ದು ಅಂತ ನಮ್ಮಮ್ಮ ನನ್ನ ಮಗಳಿಗೆ ಏನಾದರೂ ಒಂದು ಎಜುಕೇಷನ್ನ ಮಾಡಿ ಅವಳು ಕಾಲ ಮೇಲೆ ಅವಳು ನಿಂತ್ಕೋಬೇಕು ಅಂತ ನನಗೋಸ್ಕರ ತುಂಬ ಕಷ್ಟಪಡ್ತಾ ಇದ್ರು. ಬಟ್ ಇವಾಗಿನ ಸಿಚುವೇಷನಲ್ಲಿ 21ನೇ ಶತಮಾನದಲ್ಲೂ ಕೂಡ ಇವತ್ತು ಹಳ್ಳಿಲಿ ಯಾವ ಥರ ಥಿಂಕ್ ಮಾಡ್ತಾರೆ ಜನ ಅಂತಂದರೆ, ಇವತ್ತು ಒಂದು ಮಗಳಾಗಿ ಒಂದು ಎಜುಕೇಷನ್ ಕಂಪ್ಲೀಟ್ ಆಗಿದೆ ಅಂತಂದಾಗ ಎಲ್ಲರೂ ಥಿಂಕ್ ಮಾಡೋದು ಹೆಂಗಂತಂದರೆ, ಎಜುಕೇಷನ್ ಕಂಪ್ಲೀಟ್ ಆಗಿದೆ ಅಂತಂದಾಗ ಮದುವೆ ಮಾಡಿಕೊಡ್ಬೇಕು ಅಂತ ಯೋಚನೆ ಮಾಡ್ತಾರೆ. ಅದೇ ಸೇಮ್ ಸಿಚುವೇಷನ್ ನಮ್ಮ ಮನೆಯಲ್ಲೂ ಕೂಡ ಇತ್ತು. ಇನ್ನೇನು ಡಿಗ್ರಿ ಕಂಪ್ಲೀಟ್ ಆಗಿತ್ತು, ಇನ್ನೇನು ಹೈಯರ್ ಎಜುಕೇಷನಲ್ಲೆಲ್ಲ ಬೇಕಾಗಿಲ್ಲ. ಅವಳ ಹತ್ರ ಎಷ್ಟು ಟ್ಯಾಲೆಂಟ್ ಇದ್ರು ಅವಳು ಮುಂದೆ ಜಾಬ್ ಮಾಡೋದೇನು ಬೇಕಾಗಿಲ್ಲ, ಮದುವೆ ಮಾಡ್ಕೊಡ್ಬೇಕು ಅಂತ ತುಂಬಾ ಥಿಂಕ್ ಮಾಡಿದ್ರು. ನಮ್ಮ ಅಪ್ಪ ಅಮ್ಮನಿಗೆ ತಮ್ಮನೂ ಕೂಡ ಸರಿಯಾಗಿ ಓದಿರಲಿಲ್ಲ. ಎಲ್ಲರ ಮಕ್ಕಳು ಜಾಬ್ ಮಾಡಬೇಕಾದಾಗ ನಮ್ಮ ಮಕ್ಕಳು ಏನು ಮಾಡ್ತಿಲ್ಲ ಅನ್ನೋದು ಮನಸ್ಸಲ್ಲಿ ಇದ್ರೂ ಕೂಡ ಇಲ್ಲಿ ಹೊರಗಡೆ ಇರುವಂಥ ಸೊಸೈಟಿಗೆ, ಊರಲ್ಲಿ ಇರುವಂಥ ಜನರಿಗೆ ಹೆದರ್ಕೊಂಡು ನೀನು ಜಾಬ್ ಮಾಡೋದೇನು ಬೇಕಾಗಿಲ್ಲ, ಒಳ್ಳೆ ಗಂಡು ನೋಡಿ ಮದುವೆ ಮಾಡಿಕೊಡ್ತೀವಿ, ಗಂಡನ ಮನೆಗೆ ಹೋಗು ಸಾಕು ಅಂತ ಈ ಥರ ಥಿಂಕ್ ಮಾಡಿದ್ರು. ಬಟ್ ಅವ್ರ ಮಾತಿಗೆಲ್ಲ ನಾನು ತಲೆ ಕೆಡಿಸ್ಕೊಳ್ಳಿಲ್ಲ. ನಾನು ಮಾಡಲೇಬೇಕು ಅಂತ ತುಂಬ ಇದು ಮಾಡಿಕೊಂಡೆ. ಅಪ್ಪ ಅಮ್ಮನ ಮನಸ್ಸಲ್ಲಿ ತುಂಬ ಆಸೆ ಇತ್ತು, ಮಗಳಿಗೊಂದು ಏನಾದರೂ ನೆಲೆ ಕಾಣಿಸ್ಬೇಕು, ಏನಾದರೂ ಒಂದು ಅವಳ ಕಾಲ ಮೇಲೆ ಅವ್ಳು ನಿಂತ್ಕೋಬೇಕು ಅನ್ನೋದು ಆಸೆ ಇತ್ತು. ಬಟ್ ಅಕ್ಕಪಕ್ಕದ ಜನ ಎಲ್ಲ ಏನು ಮಾತಾಡ್ಕೊತಿದ್ರು, ನಮ್ಮ ಊರಲ್ಲಿ, ನಮ್ಮ ಊರು ಅಂತಂದರೆ ತುಂಬ ಚಿಕ್ಕ ಹಳ್ಳಿ, ಜನ ಯಾವ ಥರ ಮಾತಾಡ್ಕೊತಿದ್ರು ಅಂತಂದರೆ, ಒಂದು ಮಗಳು ದುಡ್ದು ಇವರು ತಿನ್ಬೇಕಾ ಅನ್ನುವಂಥ ಸಿಚುವೇಷನಲ್ಲಿ ಯೋಚನೆ ಮಾಡ್ತಾಯಿದ್ರು. ಅವ್ರ ಮಾತನ್ನೆಲ್ಲ ಕೇಳಿ ದುಡಿಯೋದೇನು ಬೇಡ, ಮದುವೆ ಮಾಡ್ಕೊಡ್ತೀವಿ ಅಂತ ಎಲ್ಲರ ಮಾತನ್ನ ಕೇಳ್ಕೊಂಡು ಅಪ್ಪ ಅಮ್ಮ ಎಷ್ಟಿಷ್ಟ ಇದ್ರು ಕೂಡ ನನಗೆ ಜಾಬಿಗೆ ಸಪೋರ್ಟ್ ಮಾಡಲಿಲ್ಲ. ಆ್ಯಕ್ಚುಲಿ ಬೇಡವೇ ಬೇಡ ಅಂತ ತುಂಬ ನನಗೆ ಅಪೋಸ್ ಮಾಡಿದರು. ಬಟ್ ಅಂಥ ಸಿಚುವೇಷನಲ್ಲಿ ನಮ್ಮ ಅಜ್ಜಾಜಿ ನನ್ನ ಕೈ ಹಿಡಿದ್ರು. ಇಲ್ಲ, ಹೆಣ್ಮಗು ಆಗಿ ಏನೋ ಮಾಡ್ತೀನಿ ಅಂತ ಆಸೆ ಪಡ್ತಿದ್ದಾಳೆ, ಮಾಡಲಿ ಅಂತ ನನಗೆ ಸಪೋರ್ಟ್ ಮಾಡಿ ನನಗೆ ಡೈರೆಕ್ಟ್ಸಲ್ಲಿ ಬಿಸ್ನೆಸ್ ಮಾಡೋಕ್ಕೊಂದು ಚಾನ್ಸ್ ಕೊಟ್ಟರು. ನನಗೊಂದು ಇನ್ವೈಟ್ ಬಂತು, ಒಂದು ಕಾಲ್ ಬಂತು. ನಿಮ್ದು ಈಗ ಸಣ್ಣ ಗ್ರಾಮ ಅಂತ ಹೇಳಿದ್ರೆ, ಬಟ್ ಅಲ್ಲಿ ಏನಾದರೂ ಕೃಷಿ ಏನಾದರೂ ಇತ್ತಾ ನಿಮಗೆ? ಸೊ ಅದರ ಬಗ್ಗೆ ನಿಮ್ಗೆ ಏನು ಗೊತ್ತಿಲ್ಲ? ಸ್ವಂತದ್ದು ಅಂತ ಅಷ್ಟೊಂದೇನು ಕೃಷಿ ಇರಲಿಲ್ಲ. 2 ಎಕರೆ ಜಮೀನು ಇದ್ದರೂ ಕೂಡ ಅದು ಕೂಡ ಒಣ ಬೇಸಾಯ ಆಗಿತ್ತು. ಇವಾಗ ಸ್ವಲ್ಪ ನಾವೆಲ್ಲ ದುಡಿಯೋಕೆ ಸ್ಟಾರ್ಟ್ ಮಾಡಿದ ಮೇಲೆ ಒಂದು ಸ್ವಲ್ಪ ನೀರಾವರಿ ಅಂತ ಮಾಡ್ಕೊಂಡಿದ್ದೀವಿ. ಬಟ್ 2 ಎಕರೆ ಜಮೀನಲ್ಲಿ ಕುಟುಂಬನ ನಿಭಾಯಿಸುವಷ್ಟು ಇನ್ಕಮ್ ಏನು ಬರ್ತಾ ಇರಲಿಲ್ಲ. ಸೊ ಬೇರೆಯವ್ರ ಹೊಲದಲ್ಲೆಲ್ಲ ಕೆಲಸ ಮಾಡಿಕೊಂಡು ಅಪ್ಪ ಅಮ್ಮ ನಮ್ಮನ್ನು ಸಾಕಿದ್ದಾರೆ. ಈಗ ನೀವು ಹೇಳಿದ್ರಿ ಮನೆಯಲ್ಲಿ ಕೆಲಸಕ್ಕೆ ಅಂದರೆ ಮನಸ್ಸಿದ್ರು ಕೂಡ ಹತ್ತಿರ, ಅಂದರೆ ಸೊಸೈಟಿಗೋಸ್ಕರ ಹೆದರಿ ಕೆಲಸ ಮಾಡೋದು ಬೇಡ, ಮದುವೆ ಮಾಡಿಕೊಡು ಅಂತ ಹೇಳ್ತಾ ಇದ್ರು ಅಂತ. ಬಟ್ ನೀವು ಯಾವ ರೀತಿಯಲ್ಲಿ ಇಲ್ಲಿ MV ಕಂಪನಿಗೆ ಬಂದು ಜಾಯ್ನ್ ಆದ್ರಿ, ಆ ಒಂದು ಸಿಚುವೇಶನ್ ಹೇಳಿ. ನಾನು ಟೋಟಲಿ ಡೈರೆಕ್ಟ್ಸಲ್ಲಿ ಬಿಸ್ನೆಸ್ನ ಸ್ಟಾರ್ಟ್ಅಪ್ ಮಾಡಿ 3 ಇಯರ್ ಆಯಿತು. ಟೋಟಲಿ ಡೈರೆಕ್ಟ್ಸಲ್ಲಿ ಬಿಸ್ನೆಸ್ನ ಸ್ಟಾರ್ಟ್ಅಪ್ ಮಾಡಿ 3 ಇಯರ್ ಆದರೂ ಕೂಡ ತುಂಬ ಏಳು ಬೀಳುಗಳನ್ನೆಲ್ಲ ಫೇಸ್ ಮಾಡಿ ಇನ್ನೇನು ಸಕ್ಸಸ್ ಆಗ್ತೀನಿ, ಏನೋ ಒಂದು ಅಚೀವ್ಮೆಂಟ್ ಅನ್ನೋ ಒಂದು ಹಂತದಲ್ಲಿ ಬಂದು ರೀಚ್ ಆಗ್ತೀನಿ ಅನ್ನೋಂಥ ಸಿಚುವೇಷನಲ್ಲಿ ಕೋವಿಡ್ ಅನ್ನೋ ಸ್ಟಾರ್ಟ್ ಆಯಿತು. ಕೋವಿಡ್ ಅನ್ನೋ ಸ್ಟಾರ್ಟ್ ಆದಾಗ, ಕೋವಿಡ್ ಅನ್ನೋದು ನಮಗೂ ನಿಮಗೂ ಅಷ್ಟೇ ಅಂತಲ್ಲ, ಇಡೀ ಜಗತ್ತಿಗೆ ಅದು ಲಾಸ್ ಅನ್ನೋದನ್ನೇ ಒಂದು ಹಾನಿ ಮಾಡಿತ್ತು. ಅವಾಗ ಏನು ಇನ್ನೇನೆಲ್ಲ ಮುಗಿದೋಯ್ತು ಜೀವನ ಅಂತ ನಾವು ಮನೆಗೆ ಹೋಗಿದ್ವಿ. ಮನೆಗೆ ಹೋದಂಥ ಟೈಮಲ್ಲಿ ಇನ್ನೇನು ಮತ್ತೆ ಕೋವಿಡ್ ಎಲ್ಲ ಕಂಪ್ಲೀಟ್ ಆಗಿ ಮನೆಗೆ ಹೋದಾಗ ಆರ್ಥಿಕ ಪರಿಸ್ಥಿತಿನಂತೂ ತುಂಬ ಫೇಸ್ ಮಾಡಿದ್ದೀವಿ.
ಆರ್ಥಿಕವಾಗಿ ಅಂತೂ ಫ್ಯಾಮಿಲಿನೂ ನಾನು ಎಲ್ಲರೂ ಕೂಡ ತುಂಬ ಪರಿಸ್ಥಿತಿಗಳನ್ನ ಫೇಸ್ ಮಾಡಿದೆ. ಮತ್ತೆ ಏನಾದರೂ ಸ್ಟಾರ್ಟ್ ಮಾಡಬೇಕು ಅಂತಂದಾಗ ಬಿಲ್ ಗೇಟ್ಸ್ ಅವ್ರು ಹೇಳಿದೊಂದು ಮಾತು ನೆನಪಾಯಿತು. ನಾನು ಇವತ್ತು ಇದ್ದದ್ದನ್ನೆಲ್ಲ ಕಳ್ಕೊಂಡು ಮತ್ತೆ ರಿಟರ್ನ್ ಮತ್ತೇನಾದರೂ ನಾನು ಬಿಸ್ನೆಸ್ನ ಸ್ಟಾರ್ಟಪ್ ಮಾಡ್ತೀನಿ ಅಂತ ಅಂದಾಗ ಜೀರೋ ಇನ್ವೆಸ್ಟ್ಮೆಂಟ್ನ ಇಟ್ಕೊಂಡು ಡೈರೆಕ್ಟ್ ಬಿಸ್ನೆಸ್ನ ಸ್ಟಾರ್ಟಪ್ ಮಾಡ್ತೀನಿ ಅಂತ ಬಿಲ್ ಗೇಟ್ಸ್ ಅವ್ರು ಒಂದು ಮಾತು ಹೇಳ್ತಾರೆ. ಆ ಮಾತನ್ನು ನೆನಪು ಮಾಡಿ ಇಟ್ಕೊಂಡು ನಾನು ಕೂಡ ಮತ್ತೆ ಪುನಃ ಬಿಸ್ನೆಸ್ನ ಸ್ಟಾರ್ಟಪ್ ಮಾಡಬೇಕು ಅಂತ ಬಂದಾಗ MV ಕಂಪನಿಲಿ ನನಗೊಂದು ಚಾನ್ಸ್ ಸಿಕ್ತು. ನನಗೆ ಚಾನ್ಸ್ ಕೊಟ್ಟಿರುವಂಥ ಸೀನಿಯರ್ಸ್ ಇದ್ದಾರೆ, ರಾಕೇಶ್ ಸರ್ ಆಗಿರ್ಬೋದು, ಭಾಷಾ ಸರ್ ಆಗಿರ್ಬೋದು, ನನಗೆ ಚಾನ್ಸ್ ಕೊಟ್ಟರು. MV ಕಂಪನಿನ ಇಂಟ್ರೊಡ್ಯೂಸ್ ಮಾಡಿಕೊಟ್ರು. ನಾನು ಇಲ್ಲಿ ಬಿಸ್ನೆಸ್ನ ಸ್ಟಾರ್ಟಪ್ ಮಾಡಿದೆ. ಬಿಸ್ನೆಸ್ನ ಸ್ಟಾರ್ಟಪ್ ಮಾಡಿ 7 ಮಂತಲ್ಲೇ ನಾನು ಏನಾದೆ ಅಂತಂದರೆ ಒಂದು RD ಅನ್ನೋ ಒಂದು ಪೋಸ್ಟ್ನ ಅಚೀವ್ಮೆಂಟ್ ಮಾಡಿದೆ. RD ಪೋಸ್ಟಲ್ಲಿ ಇವಾಗ ಚೆನ್ನಾಗಿ ಇನ್ಕಮ್ ಕೂಡ ತೊಗೊತಾ ಇದ್ದೀನಿ. ಈಗ ನೀವು RD ಪೋಸ್ಟನ್ನು ಅಚೀವ್ ಮಾಡಿದ್ದೀರಾ, ಬಟ್ ನಿಮಗೆ ಕಂಪನಿ ಕಡೆಯಿಂದ ಏನೆಲ್ಲ ಗಿಫ್ಟ್ ಸಿಕ್ತು, ಮತ್ತು ನಿಮ್ಮ ಒಂದು ಈಗ ನಿಮಗೆ ಸೀನಿಯರ್ಸ್ ಇದ್ದಾರೆ, ಬಟ್ ನೀವು ಎಷ್ಟು ಜನರಿಗೆ ಮಾಡೆಲ್ ಆಗಿದ್ದೀರಾ, ಎಷ್ಟು ಜನರು ನಿಮ್ಮಿಂದ ಕಲ್ತ್ಕೊಂಡಿದ್ದಾರೆ? ನಾನಿವತ್ತು MV ಕಂಪನಿಲಿ ವರ್ಕ್ ಮಾಡ್ತಾ ಇದ್ದೀನಿ ಅಂತಂದರೆ ಈ ಕಂಪನಿ ಕಡೆ ಅಂತಂದರೆ RD ಪೋಸ್ಟ್ನ ಅಚೀವ್ಮೆಂಟ್ ಮಾಡಿದಾಗ ಬೈಕ್ ಫಂಡ್ ಅಂತ ಸಿಗತ್ತೆ. ಬಟ್ ನನಗೆ ಬೈಕ್ ಎಲ್ಲ ತಗೋದು ಆಸೆ ಇರಲಿಲ್ಲ. ಫಸ್ಟ್ ನಾನು ಇಲ್ಲಿ ಇವತ್ತು ಕೆಲಸ ಮಾಡ್ತಾ ಇದ್ದೀನಿ ಅಂತಂದರೆ ನಾನು ಲಕ್ಸುರಿ ಲೈಫ್ನ ಲೀಡ್ ಮಾಡೋದಕ್ಕಿಂತ ನನ್ನ ಫ್ಯಾಮಿಲಿ ಕಡೆಯಿಂದ ಲಕ್ಸುರಿ ಲೈಫ್ನ ಲೀಡ್ ಮಾಡಬೇಕಂತಲೇ ಬಂದಿರೋದು. ನನ್ನ ಫ್ಯಾಮಿಲಿ ಕಮಿಟ್ಮೆಂಟ್ಸ್ ಜಾಸ್ತಿ ಇರೋದ್ರಿಂದ ಬೈಕ್ ತೊಗೊಳಕ್ಕಾಗಲಿಲ್ಲ, ಸಾಲ ತೀರಿಸಬೇಕಾಗಿತ್ತು. ಫ್ಯಾಮಿಲಿ ಎಲ್ಲ ಕೆಲವೊಂದಿಷ್ಟು ಕೋವಿಡ್ ಆದಾಗ ಎಲ್ಲ ಕೆಲವೊಂದಿಷ್ಟು ಕಮಿಟ್ಮೆಂಟ್ಸ್ಗಳಿದ್ವು. ಆ ಕಮಿಟ್ಮೆಂಟ್ಸ್ಗೋಸ್ಕರ ಕೆಲಸ ಮಾಡಿದೆ. ಇವಾಗ ಏನು ಗಿಫ್ಟ್ ಅಂತ ತೊಗೊಂಡಿಲ್ಲ, ಹಣದ ರೂಪದಲ್ಲಿ ಕಂಪ್ನಿ ಕಡೆಯಿಂದ ರಿವಾರ್ಡ್ಸ್ ತೊಗೊಂಡಿದ್ದೀನಿ. ಪ್ರೆಸೆಂಟ್ ನಿಮ್ಮ ಸಿಚುವೇಶನ್ ಹೇಗಿದೆ ಮೇಡಮ್? ಪ್ರೆಸೆಂಟ್ ಯಾವ ರೀತಿಯಲ್ಲಿ ಅಂದರೆ ನಾನು ನಿಮಗೆ ಅದೇ ಕೇಳಿದೆ, ನೀವು ಸೀನಿಯರ್ಸನ್ನು ನೆನಪಿಸ್ಕೊಳ್ತಾ ಇದ್ದೀರಾ, ಬಟ್ ನಿಮ್ಮಿಂದ ಎಷ್ಟು ಜನ ಈ ಒಂದು ಕಂಪನಿಗೆ ಬಂದಿದ್ದಾರೆ, ಎಷ್ಟು ಜನ ಕೆಲಸ ಮಾಡ್ತಾರೆ? ಇವತ್ತು ನನ್ನ ಕೆಳಗಡೆ ಇಲ್ಲ ಅಂತಲೂ 4 ರಿಂದ 5 ಬ್ರ್ಯಾಂಚ್ಗಳಿದ್ದಾವೆ ಆಯಿತಾ. ಮತ್ತು ನನ್ನ ಕೆಳಗಡೆ 3000 ಜನ ಡಿಸ್ಟ್ರಿಬ್ಯೂಟರ್ ವರ್ಕ್ ಮಾಡ್ತಾ ಇದ್ದಾರೆ. ಇವತ್ತು ನೀವು ಆವಾಗಲೇ ಕೇಳಿದ್ರಿ ಕಂಪನಿ ಕಡೆಯಿಂದ ನೀವೇನು ಗಿಫ್ಟ್ ತೊಗೊಂಡಿದ್ದೀರಿ ಅಂತ. ಕಂಪನಿ ಕಡೆಯಿಂದ ನಾನು ತೊಗೊಳೋದು ಇಂಪಾರ್ಟೆಂಟ್ ಅಲ್ಲ, ನಾನು ತೊಗೊಂಡಿದ್ದೀನಿ. ಕಂಪನಿ ಕಡೆಯಿಂದ ನಾನು ಎಷ್ಟು ತೊಗೋಬೇಕು ನನ್ನ ಪೋಸ್ಟಿಂಗ್ ನಾನು ತೊಗೊಂಡಿದ್ದೀನಿ. ನನ್ನ ಕೆಳಗಡೆ ವರ್ಕ್ ಮಾಡುವಂಥ ಎಷ್ಟೋ ಜನ ಇವತ್ತು ಸೀನಿಯರ್ಸ್ ಇವತ್ತು ಏನು ಮಾಡಿದ್ದಾರೆ, ಕಾರ್ನ ತೊಗೊತಿದ್ದಾರೆ, ಬೈಕ್ನ ಅಚೀವ್ ಮಾಡ್ತಿದ್ದಾರೆ. ನನಗೆ ನಾನು ಸಾಧನೆ ಮಾಡಿದಷ್ಟೇ ಖುಷಿ ಪಡ್ತಾ ಇದ್ದೀನಿ ಅದರಲ್ಲಿ. ಮೇಡಮ್, ಈಗ ನಿಮ್ಮ ಫ್ಯೂಚರ್ ಪ್ಲಾನಿಂಗ್ ಏನು? ಯಾವ ರೀತಿಯಲ್ಲಿ ಈ ಕೆಲಸದಲ್ಲಿ ಮುಂದುವರಿಬೇಕು ಅಂದ್ಕೊಂಡಿದ್ದೀರಾ? ಬೇರೆ ಏನಾದರೂ ಡ್ರೀಮ್ಸ್ ಇಟ್ಕೊಂಡಿದ್ದೀರಾ? ತುಂಬ ಡ್ರೀಮ್ಸ್ಗಳಿದ್ದಾವೆ. ಆ ಡ್ರೀಮ್ಸ್ನ ಫುಲ್ಫಿಲ್ ಮಾಡ್ಕೋಬೇಕಂತಲೇ ಇವತ್ತು ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ನ ಸ್ಟಾರ್ಟಪ್ ಮಾಡಿದ್ದು. ಆದಷ್ಟು ಬೇಗ ಅವೆಲ್ಲ ಡ್ರೀಮ್ಸ್ಗಳನ್ನು ಕೂಡ ಫುಲ್ಫಿಲ್ ಮಾಡ್ಕೊತೀನಿ. ಬಟ್ ಅಟ್ ಸಿಚುವೇಷನಲ್ಲಿ ನಂಗೆ ಹೇಳೋಕ್ಕೆ ಇಷ್ಟಪಡೋದು ಏನಂತಂದರೆ, ಇಡೀ ನನ್ನ ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಇವತ್ತು ಒಂದು ವರ್ಷಕ್ಕೆ ಎಷ್ಟು ಇನ್ಕಮ್ನ ಮಾಡ್ತಾ ಇದ್ದಾರೆ. ಇವತ್ತು ನಾನು ಒಬ್ಬಳೇ ಇವತ್ತು ಒಂದು ವರ್ಷಕ್ಕೆಲ್ಲ ಪರ್ ಮಂತ್ ನಾನು ಇವತ್ತು MV ಕಂಪನಿಯಲ್ಲಿ 1 ರಿಂದ 1.5 ಲಕ್ಷನ ಅರ್ನ್ ಮಾಡ್ತಿದ್ದೀನಿ ಅಂತ ಹೇಳೋಕ್ಕೆ ತುಂಬ ಖುಷಿ ಆಗುತ್ತೆ. ಮತ್ತೊಂದು ವಿಷಯನ ಹೇಳಬೇಕು ಅಂತಂದರೆ, ಇವತ್ತು ನನ್ನ ಡಿಗ್ರಿ ಕಂಪ್ಲೀಟ್ ಮಾಡಿಕೊಂಡು ನಾನು ಇವತ್ತು ಹೊರಗಡೆ ಎಲ್ಲಾದರೂ ಜಾಬ್ ಮಾಡೋಕ್ಕಂತ ಹೋಗಿದ್ರೆ 1 ತಿಂಗಳಿಗೆ ಇಲ್ಲ ಅಂತಂದ್ರೂ ಸೇವಿಂಗ್ ಅಂತ ಅಲ್ಲಿ ಸಿಗುವಂಥ ಸ್ಯಾಲ್ರಿಯಲ್ಲಿ ನಾನು ಸೇವಿಂಗ್ ಅಂತ ಮಾಡಿದರೆ ಒಂದು 5 ರಿಂದ 6 ಸಾವಿರ ಸೇವಿಂಗ್ ಮಾಡ್ಬೋದಾಗಿತ್ತು. ಬಟ್ ಅಟ್ ಪ್ರೆಸೆಂಟ್ ನಾನು MV ಕಂಪನಿಲಿ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ನಾನು ತಗೋವಂಥ ಇನ್ಕಮಲ್ಲಿ ನಾನು ಹೊರಗಡೆ ಜಗತ್ತಲ್ಲಿ ಸ್ಯಾಲ್ರಿ ಎಷ್ಟು ತೊಗೊತಿದ್ನಲ್ವ ಅಷ್ಟು ನಾನು ಇವತ್ತು ಗೋರ್ಮೆಂಟ್ಗೆ ಟ್ಯಾಕ್ಸ್ನ ಪೇ ಮಾಡ್ತಾ ಇದ್ದೀನಿ. ಅದನ್ನು ಹೇಳೋಕ್ಕೆ ತುಂಬ ಖುಷಿ ಆಗುತ್ತೆ. ಇಂಥ ಒಂದು ಪ್ಲ್ಯಾಟ್ಫಾರ್ಮ್ನ ನನಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿರುವಂಥ MV ಕಂಪನಿಯ ಫೌಂಡರ್ ಆ್ಯಂಡ್ CEO ಆಗಿರುವಂಥ ಸೈಯದ್ ಮುಜೀಬ್ ಸರ್ ಅವರಿಗೂ, ಮತ್ತು ಕಾರ್ಪೊರೇಟರ್ ಟ್ರೈನರ್ ಆಗಿರುವಂಥ ಸಂಜಯ್ ಜೀವಿ ಸರ್ಗೂ, ಮತ್ತು ನನಗೆ ಚಾನ್ಸ್ ಕೊಟ್ಟಿರುವಂಥ ಭಾಷಾ ಸರ್ ಆಗಿರ್ಬೋದು, ರಾಕೇಶ್ ಬಾಗಿಲಾ ಸರ್ ಆಗಿರ್ಬೋದು, ಪ್ರತಿ ನನ್ನ ಸೋಲು ಗೆಲುವಿನಲ್ಲೂ ಕೂಡ ನನಗೆ ಸಪೋರ್ಟಿವ್ ಆಗಿ ನಿಂತಿರುವಂಥ ಪ್ರವೀಣ್ ಸರ್ ಅವರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಫ್ಯೂಚರ್ ಪ್ಲಾನಿಂಗ್ ಬಗ್ಗೆ ನೀವು ಹೇಳಿಲ್ಲ. ಫ್ಯೂಚರ್ ಪ್ಲಾನಿಂಗಲ್ಲಿ ಅಂತಂದರೆ ಮನೆ ಕಟ್ಟಿಸ್ಬೇಕು ಅಂತ ಆಸೆ ಇದೆ. ಅಪ್ಪ ಅಮ್ಮ ಕಟ್ಟಿಸಿದ್ದಾರೆ, ಬಟ್ ನಂದು ಅಂತ ಏನಾದರೂ ಒಂದು ತೊಗೋಬೇಕು ಅಂತಿದೆ. ಕಂಪನಿ ಕಡೆಯಿಂದ ಬೈಕ್ ಫಂಡ್ ಅಂತ ಸಿಕ್ಕಾಗ ನನಗೆ ಬೈಕ್ ತೊಗೊಳಕ್ಕಾಗಿಲ್ಲ. ಫ್ಯಾಮಿಲಿ ಕಮಿಟ್ಮೆಂಟ್ಸಿಗೋಸ್ಕರ ಅದನ್ನು ಫ್ಯಾಮಿಲಿಗೆ ಯೂಸ್ ಮಾಡೋಕ್ಕೆ ಬಿಟ್ಟಿದ್ದೆ. ಬಟ್ ಕಾರ್ ತೊಗೋಬೇಕು ಅನ್ನೋ ಒಂದು ಆಸೆ ಇದೆ. ಆದಷ್ಟು ಬೇಗ ಆ ಡ್ರೀಮ್ಸ್ನು ಕೂಡ ಫುಲ್ಫಿಲ್ ಮಾಡ್ಕೊತೀನಿ. ಮತ್ತೊಂದೇನೋ ಡ್ರೀಮ್ಸ್ ಇದೆ ಅಂತಂದರೆ, ನಾನು ಇವತ್ತು ಕಂಪನಿಯಿಂದ ಲ್ಯಾಕ್ಸ್ ಟುಗೆದರ್ ರನ್ ಮಾಡ್ತಿದ್ದೀನಿ ಅಂತಂದರೆ ಅದು ನನ್ನ ಸ್ವಂತಕ್ಕೆ ಅಂತ ಎಲ್ಲನೂ ಯೂಸ್ ಮಾಡ್ಕೋಬೇಕಂತ ಆಸೆ ಇಲ್ಲ. ನನಗೆ ಬರುವಂಥ ಇನ್ಕಮಲ್ಲಿ 25% ಸೋಷಿಯಲ್ ವರ್ಕಿಗೆ ಅಂತ ನನಗೆ ಖರ್ಚು ಮಾಡಬೇಕು ಅನ್ನೋದೊಂದು ಆಸೆ ಇದೆ. ಅದನ್ನು ಕೂಡ ಮಾಡ್ತೀನಿ. ತುಂಬ ಜನ MV ಕಂಪನಿ ಬಗ್ಗೆ ಸೇರೋದಕ್ಕೆ ಹಿಂಜರಿಕೆ ಮಾಡ್ತಾರೆ. ಹೇಗಿದೆ ಕಂಪನಿ ಅಂದರೆ ತುಂಬ ಜನ ಹೇಳ್ತಾರೆ ಅದು ಒಳ್ಳೇದಿಲ್ಲ ಹಾಗೆ ಹೀಗೆ ಅಂತ. ಬಟ್ ನಿಮ್ಮ ಅನುಭವದ ಮಾತು ಏನು? ಹಾಗೆ MV ಕಂಪನಿಗೆ ಬರಲಿಕ್ಕಿರುವಂತಹ ಒಂದು ಯಂಗ್ ಜನ್ರೇಷನ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? MV ಕಂಪನಿಲಿ ಇವತ್ತು ಒಬ್ಬ ವ್ಯಕ್ತಿ ಆಗಿರ್ಬೋದು, ಒಂದು ವಸ್ತು ಆಗಿರ್ಬೋದು, ಪ್ರತಿಯೊಬ್ಬರ ಮನಸ್ಸನ್ನು ಗೆಲ್ಲಕ್ಕಾಗಲ್ಲ. ಹಂಗೆ ನನ್ನ MV ಕಂಪನಿಲಿ ಇವತ್ತು 100 ಜನ ವರ್ಕ್ ಮಾಡ್ತಿದ್ದಾರೆ ಅಂತಂದ್ರೆ 80% ಜನ ಎಲ್ಲರೂ MV ಕಂಪನಿನ ಲೈಕ್ ಮಾಡ್ತಾ ಇದ್ದಾರೆ. ಅದರಲ್ಲಿ 20% ಕೈಲಾಗದಂಥ ಒಬ್ಬ ವ್ಯಕ್ತಿಯ ಕೊನೆಯ ಅಸ್ತ್ರ ಏನಂತ ಹೇಳ್ತಾರೆ, ಅಪಪ್ರಚಾರ ಅಂತ ಹೇಳ್ತಿರ್ತಾರೆ. ಒಬ್ರು ಯಾರೋ ಕೆಟ್ಟದಾಗಿ ಮಾತಾಡ್ತಾರೆ ಅಂತ ಅದನ್ನ ಥಿಂಕ್ ಮಾಡ್ಕೊಂತ ಕುಂತ್ರೆ ನಾವು ಎಲ್ಲೂ ಕೂಡ ಲೈಫಲ್ಲಿ ಏನೂ ಕೂಡ ಸಾಧನೆ ಮಾಡೋಕ್ಕಾಗಲ್ಲ. ಒಬ್ಬ ಮನುಷ್ಯ ಉಸಿರಾಡಬೇಕು ಅಂತಂದ್ರೆ ಅವನಿಗೆ ಆಕ್ಸಿಜನ್ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ, ಹಾಗೆ ಅವ್ನ ಜೀವನ ನಡೆಸಬೇಕು ಅಂತಂದ್ರೆ ಆಸೆ ಕನಸುಗಳು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರ್ತವೆ. ಬಟ್ ಆ ಆಸೆ ಕನಸುಗಳನ್ನ ಫುಲ್ಫಿಲ್
ಮಾಡ್ಕೋಬೇಕು ಅಂತಂದರೆ ಹೊರಗಡೆ ಜಗತ್ತಲ್ಲಿ ಎಷ್ಟೋ ಕಷ್ಟಪಟ್ಟರು ಕೂಡ ಒಂದು ಚೆನ್ನಾಗಿರುವಂಥ ಪ್ಲ್ಯಾಟ್ಫಾರ್ಮ್ ಸಿಕ್ಕಿರಲ್ಲ. ಬಟ್ MV ಕಂಪನಿಯಲ್ಲಿ 101% ಒಂದು ಪ್ರಾಮಿಸ್ ಮಾಡಿ ಹೇಳ್ತೀನಿ, ನಾವು ಅಂದ್ಕೊಂಡಿರುವಂಥ ಎಲ್ಲ ಕನಸುಗಳನ್ನು ಕೂಡ ಫುಲ್ಫಿಲ್ ಮಾಡ್ಕೋವಂಥ ಒಂದು ಪ್ಲ್ಯಾಟ್ಫಾರ್ಮ್ ಇದೆ ಅಂತಂದರೆ ಅದು ಪ್ರೆಸೆಂಟ್ ಸಿಚುವೇಶನಲ್ಲಿ MV ಕಂಪನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕವಿತಾ ಅವರೇ, ಹಿಂದೆಲ್ಲ ಹೇಗಂತ ಹೇಳಿದ್ರೆ ತುಂಬಾ ಜನ ಹೆದರ್ತಾ ಇದ್ರು. ಅದರಲ್ಲೂ ಹೆಂಗಸರು ಹೊರಗಡೆ ಹೋಗಿ ಕೆಲಸ ಮಾಡೋದಂದ್ರೆ ಅವರಿಗೆ ತುಂಬಾ ಭಯ. ಅಥವಾ ನೀವು ಇವಾಗ ನೀವು ಹೇಳಿದ್ರಿ ಅಂದ್ರೆ ಹತ್ತಿರ ಸೊಸೈಟಿಗೋಸ್ಕರ ನಾವು ಹೆದರಿ ಬದುಕುವಂತಹ ಜೀವನ ಇತ್ತು. ಸೊ ಹಾಗೆ ಇದ್ರು, ಒಂದು 4 ಗೋಡೆ ಒಳಗಡೆ ಅವ್ರದ್ದು ಒಂದು ಕೆಲಸ ಆಯಿತು, ಮನೆ ನೋಡ್ಕೊಳ್ಳೋದು, ಗಂಡ ಮಕ್ಕಳು ಅಂತ. ಆದರೆ ಸಾಧಾರಣವಾಗಿ ಈಗ ಒಂದು 80% ಮಹಿಳೆಯರು ಹೊರಗೆ ಬರ್ತಾ ಇದ್ದಾರೆ ಬೇರೆ ಬೇರೆ ಕಾರಣಗಳಿಂದ. ಅಂದರೆ ಅವರ ಮನೆಯಲ್ಲಿ ದುಡಿಯೋರು ಇಲ್ಲದ ಕಾರಣ, ಅಥವಾ ಗಂಡ ಇಲ್ಲ, ಅಥವಾ ಗಂಡ ಕರೆಕ್ಟಾಗಿ ಕೆಲಸ ಮಾಡದೇ ಇರುವ ಕಾರಣ, ಹೀಗೆ ಬೇರೆ ಬೇರೆ. ಇನ್ನು ಕೆಲವರಿಗೆ ಹೇಗಂತ ಹೇಳಿದ್ರೆ ನಾನೇನಾದರೂ ಅಚೀವ್ ಮಾಡಬೇಕು, ದುಡಿಯೋರು ಇದ್ರೂ ಕೂಡ ನನ್ನ ಟೈಮನ್ನು ನಾನು ಹಾಳು ಮಾಡಬಾರ್ದು, ನನ್ನದು ಅಂತ ಒಂದು ಕಾಲಲ್ಲಿ ನಿಲ್ಲಬೇಕು ಅನ್ನೋ ಆಸೆಗಳಿರುತ್ತವೆ. ಬಟ್ ಆದರೂ ಈ ಕಂಪ್ಯೂಟರ್ ಯುಗದಲ್ಲಿ ಹೇಗಿದೆ ಅಂತಂದರೆ ತುಂಬ ಜನ, ಕೆಲವೊಂದು ಪರ್ಸೆಂಟೇಜ್ ಮಹಿಳೆಯರು ಹೊರಗಡೆ ಬರಲಿಕ್ಕೆ ಸ್ವಲ್ಪ ಭಯ ಪಡ್ತಾರೆ ಬೇರೆ ಬೇರೆ ಕಾರಣಗಳಿಂದ. ಅಂತಹ ಮಹಿಳೆಯರಿಗೆ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಮೇಡಮ್, ಇದ್ರ ಮೂಲಕ ನಾನು ಇವತ್ತು ಮಹಿಳೆಯರಿಗೆ ಹೇಳಬೇಕು ಅಂತಂದರೆ, ಹೆಣ್ಣು ಅಬಲೆ ಅಲ್ಲ ಸಬಲೆ. ಇವಳು 4 ಗೋಡೆಗಳಿಗೆ ಮಾತ್ರ ಸೀಮಿತ ಅಲ್ಲ, ಹೊರಗಡೆ ಜಗತ್ತಿಗೆ ಬಂದರೆ ಇವತ್ತು ರಾಷ್ಟ್ರದ ಪ್ರಥಮ ಪ್ರಜೆ ಅಂತ ಹೇಳಬೇಕು ಅಂತಂದರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಕೂಡ ಇವತ್ತು ಏನಾಗಿದ್ದಾರೆ, ಮಹಿಳೆಯಾಗಿ ರಾಷ್ಟ್ರಪತಿ ಆಗಿದ್ದಾರೆ. ಹೌದಾ? ಇವತ್ತು ನಾವು ಪ್ರತಿಯೊಂದು ರೂಪಾಯಿಗೂ ಕೂಡ ಯಾವ ಗಂಡಸರ ಹತ್ರನೂ ಕೂಡ ಕೈ ಚಾಚೋ ಥರ ಆಗಬಾರ್ದು. ಗಂಡಸರಿಗೆ ಸರಿ ಸಮಾನರಾಗಿ, ಒಬ್ಬ ಪುರುಷನಿಗೆ ಸರಿ ಸಮಾನವಾಗಿ ಕೂಡ ಇವತ್ತು ನಾವು ಈ ಸೊಸೈಟಿಯಲ್ಲಿ ಬದುಕಬೇಕು. ಆಯ್ತಾ? ನಾವು ಎಷ್ಟು ದಿವಸ ಮನೆ ಒಳಗಡೆ ಇರ್ತೀವಿ ಅಷ್ಟು ದಿವಸನೂ ಕೂಡ ನಮಗೆ ಆರ್ಥಿಕವಾಗಿ ಯಾರು ಕೂಡ ಸ್ವತಂತ್ರನ ಕೊಡಲ್ಲ. ದಯಮಾಡಿ ಎಲ್ಲ ಪುರುಷರು ಕೂಡ ಮಹಿಳೆಯರಿಗೆ ಸಪೋರ್ಟ್ ಮಾಡಿ, ಎಲ್ಲರೂ ಅವ್ರ ಕಾಲ ಮೇಲೆ ಅವರು ನಿಲ್ಲೋ ಥರ ಮಾಡಿ, ನಿಮಗೆ ಸರಿ ಸಮಾನರಾಗಿ ಅವರು ಕೂಡ ಈ ಸೊಸೈಟಿಲಿ ಗುರುತಿಸ್ಕೋ ಥರ ಅವರಿಗೆ ಸಪೋರ್ಟ್ ಮಾಡಿ ಅಂತ ಈ ವೇದಿಕೆ ಮುಖಾಂತರ ಕೇಳೋಕೆ ಇಷ್ಟಪಡ್ತೀನಿ. ಕವಿತಾ ಅವರೇ, ನೀವು ಈ ಒಂದು MY ಕಂಪನಿಗೆ ಜಾಯ್ನ್ ಆಗುವಾಗ ತುಂಬ ಜನ ಬೇರೆ ಬೇರೆ ಮಾತುಗಳನ್ನು ಆಡಿರ್ಬೋದು. ನಿಮ್ಮ ಫ್ಯಾಮಿಲಿಯಲ್ಲಿರ್ಬೋದು, ರಿಲೇಟಿವ್ಸ್ ಇರ್ಬೋದು, ನಿಮ್ಮ ಫ್ರೆಂಡ್ ಸರ್ಕಲ್ ಎಲ್ಲೋ ಆದರೂ ಕೂಡ ಏನಾದರೂ ಅವಳು ಕೆಲಸಕ್ಕೆ ಹೋಗ್ತಾ ಇದ್ದಾಳೆ, ಅವಳು ಹಾಗೆ ಮಾಡ್ತಾ ಇದ್ದಾಳೆ, ಅವಳು ಹೀಗೆ ಮಾಡ್ತಾ ಇದ್ದಾಳೆ, ಅವಳು ಹೇಗೆ ಮಾಡ್ದ, ಏನಾದರೂ 1000 ಮಾತಾಡ್ತಾರೆ. ಹೌದಾ? ಅಂದರೆ ಒಳ್ಳೇದು ಮಾಡಲಿ, ನೀವು ಕೆಟ್ಟದ್ದು ಮಾಡಲಿ, ಒಳ್ಳೇದು ಮಾಡಿದ್ರು ಮಾತಾಡ್ತಾರೆ, ಕೆಟ್ಟದ್ದು ಮಾಡಿದ್ರು ಮಾತಾಡ್ತಾರೆ. ಬಟ್ ನಿಮಗೆ ಏನಾದರೂ ಅದು ಅನುಭವ ಆಗಿದೆಯಾ? ಅಂದರೆ ಅವಾಗ ಮಾತಾಡ್ತಾ ಇದ್ದವರು ಈಗ ಯಾವ ರೀತಿ ಮಾತಾಡ್ತಾರೆ, ಅದಕ್ಕೆ ಹೇಗೆ ನೀವು ರಿಯಾಕ್ಷನ್ ಕೊಟ್ಟಿದ್ದೀರಿ, ಹೇಗೆ? ಹೌದು, ನಾನು ಸ್ಟಾರ್ಟಿಂಗಲ್ಲಿ ಈ ಬಿಸ್ನೆಸ್ಗೆ ಬರಬೇಕು ಅಂತಂದಾಗ ತುಂಬ ಜನ ತುಂಬ ಮಾತಾಡ್ತಾ ಇದ್ರು. ಫಸ್ಟ್ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ಈ ಅಪ್ಪ ಅಮ್ಮನಿಗೆ ಮದುವೆ ಮಾಡಿಕೊಡಕ್ಕೆ ಆಗ್ತಿಲ್ಲ ಅಂತ ತಿಳ್ಕೊಂಡು ಇವ್ರನ್ನ ಕೆಲಸಕ್ಕೆ ಕಳಿಸಿದ್ದಾರೆ ಏನೋ ಅಂತ ನಮ್ಮ ಅಪ್ಪ ಅಮ್ಮನಿಗೆ ಚುಚ್ಚು ಮಾತಾಡ್ತಾ ಇದ್ರು. ಬಟ್ ಅಪ್ಪ ಅಮ್ಮನಿಗೆ ನನ್ನ ಮೇಲೆ ಒಂದು ನಂಬಿಕೆಯಿಂದ, ಎಷ್ಟೋ ಜನ ಏನೇ ಮಾತಾಡಿದ್ರು ಅದಕ್ಕೆ ಕಿವಿ ಕೊಡಿಸಿ ನನ್ನ ಮೇಲೆ ಇರುವಂಥ ಒಂದು ನಂಬಿಕೆಯಿಂದ ನನಗೆ ಬಿಸ್ನೆಸ್ ಮಾಡೋಕ್ಕೆ ಕಳಿಸ್ಕೊಟ್ರು. ಸ್ಟಾರ್ಟಿಂಗಲ್ಲಿ ನಾನು ದುಡ್ಡನ್ನ ಅರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಒಂದು ಅಡಿ ಪೋಸ್ಟಿಗೆ ಅಚೀವ್ಮೆಂಟ್ ಆದೆ, ಲೆಕ್ಸ್ ಟುಗೆದರ್ ಅರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅವಾಗ ಎಲ್ಲರೂ ಇಷ್ಟೊಂದೆಲ್ಲ ದುಡ್ಡು ದುಡಿತಿದ್ದಾರಲ್ಲ, ಇವಳು ಏನು ಮಾಡ್ತಿದ್ದಾಳೆ ಅಂತ ಇವಳ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇದ್ರು. ಬಟ್ ಆಮೇಲೆ ನಾನು ಸಾಧನೆ ಮಾಡೋದ್ರ ಮೂಲಕ ನಾನು ಎಷ್ಟೋ ಸರ್ತಿ ಬ್ಯಾಡ್ ಸೆರೆಮನಿ ಆಗಿರ್ಬೋದು, ಮತ್ತು ಇನ್ನು ಯಾವುದಾದ್ರೂ ಫಂಕ್ಷನ್ಗಳನ್ನ ನೋಡಿದ್ದಾಗಿರ್ಬೋದು, ನನ್ನ ಅಚೀವ್ಮೆಂಟ್ನ ನೋಡಿ ಇವತ್ತು ಅವರೇ ಸೈಲೆಂಟ್ ಆಗಿದ್ದಾರೆ. ಜೀವನ ಇಷ್ಟೇ ಕವಿತಾ ಅವರೇ. ಅಂದರೆ ನಾವು ಏನಾದರೂ ಮಾಡೋದಕ್ಕೆ ಹೋದರೆ ಖಂಡಿತ 1000 ಜನ 1000 ಮಾತಾಡ್ಕೊಳ್ತಾರೆ. ನೀವು ಒಳ್ಳೇದು ಮಾಡಿದ್ರು ಮಾತಾಡ್ತಾರೆ, ಕೆಟ್ಟದ್ದು ಮಾಡಿದ್ರು ಮಾತಾಡ್ತಾರೆ. ಅದಕ್ಕೆ ಕಿವಿ ಕಟ್ಕೊಂಡು ನಮ್ಮ ಜೀವನವನ್ನು ಹಾಳು ಮಾಡೋದಕ್ಕೆ ನಾವು ರೆಡಿ ಇರಬಾರ್ದು. ಖಂಡಿತವಾಗಲೂ ತುಂಬ ಹಿಂಜರಿಕೆ ಮಾಡುವಂತಹ ಮಹಿಳೆಯರಿಗೆ ನೀವೊಂದು ರೋಲ್ ಮಾಡೆಲ್. ಸೊ ನೀವೇನಾದರೂ ಕನಸನ್ನು ಕಟ್ಕೊಂಡಿದ್ದೀರಾ, ಏನು ಡ್ರೀಮ್ಸ್ ಇಟ್ಕೊಂಡಿದ್ದೀರಾ, ಎಲ್ಲ ಕೂಡ ಅದು ಈಡೇರಲಿ, ನಿಮ್ಮ ಲೈಫ್ ಸಕ್ಸಸ್ ಆಗಲಿ. ಡೈರೆಕ್ಟ್ಸಲ್ಲಿ ಬಿಸ್ನೆಸ್ನ ಸ್ಟಾರ್ಟಪ್ ಮಾಡಿದಾಗ ನನಗೆ ತುಂಬ ಪ್ರಾಬ್ಲಮ್ಸ್ಗಳು ಬಂದಿತ್ತು. ಬಟ್ ನನಗೆ ಚಾನ್ಸ್ ಕೊಟ್ಟಿರುವಂಥ ಅಪ್ಲೈನ್ಸ್ ಆಗಿರ್ಬೋದು, ನನಗೊಂದು ಮಾತು ಹೇಳಿದ್ರು, ಇಷ್ಟೆಲ್ಲ ಪ್ರಾಬ್ಲಮ್ಸ್ಗಳು ಬರ್ತಿದ್ದಾವೆ ಅಂತಂದರೆ ನನಗೆ ಬೇಡ, ಈ ಡೈರೆಕ್ಟ್ಸಲ್ಲಿ ಬಿಸ್ನೆಸ್ ನನ್ನ ಕಡೆಯಿಂದ ಆಗಲ್ಲ ಅಂತ ನಾನು ಮನೆಗೆ ಹೋಗ್ತೀನಿ. ಯಾವುದಾದ್ರೂ ಒಂದು 8,000 10,000 ಒಂದು ಕೆಲಸ ಸಿಕ್ಕರೆ ಸಾಕು, ನಾನು ಕೆಲಸ ಮಾಡ್ತೀನಿ, ನನಗೆ ಈ ಬಿಸ್ನೆಸ್ ಆಗಲ್ಲ ಅಂತ ನಾನು ಕೂತಿದ್ದೆ. ಬಟ್ ಅವಾಗ ನನಗೆ ಚಾನ್ಸ್ ಕೊಟ್ಟಿರುವಂಥ ಅಪ್ಲೈನ್ಸ್ ಲೀಡರ್ಸ್ ನನಗೊಂದು ಮಾತು ಹೇಳಿದ್ರು, ಇವತ್ತು ಪ್ರಾಬ್ಲಮ್ಸ್ ಬರ್ತಿದ್ದಾವೆ ಅಂತ ಹೆದರ್ಕೊಂಡು ಹೋದ್ರೆ ನೀನು ಲೈಫಲ್ಲಿ ಏನೂ ಸಾಧನೆ ಮಾಡೋಕ್ಕಾಗಲ್ಲ. ನೀನು ಸಾಧನೆ ಮಾಡಿದಾಗ, ನಿನ್ನ ಹತ್ರ ಒಂದು ಮೈಕ್ ಕೊಟ್ಟಾಗ, ನೀನು ಹಿಂದೆ ಅನುಭವಿಸಿ ಬಂದಿರುವಂಥ ಪಾಯಿಂಟ್ಸ್ಗಳನ್ನಾದರೂ, ನೀನು ಕಷ್ಟಗಳನ್ನ ಹೇಳೋಕ್ಕಾದ್ರೂ ನಿನ್ನ ಕಷ್ಟಗಳನ್ನ ಅನುಭವಿಸು, ಮುಂದೆ ಒಂದು ದಿವಸ ನೀನು 100% ಸಕ್ಸಸ್ ಆಗ್ತೀಯ ಅಂತ ಒಂದು ಮಾತು ಹೇಳಿದ್ರು. ಆ ಮಾತು ಇವತ್ತು ನನ್ನ ಲೈಫಲ್ಲಿ ನಿಜ ಆಗಿದೆ. ಯಾಕಂತಂದರೆ ಅವತ್ತು ಅಷ್ಟೆಲ್ಲ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡಿರೋದಕ್ಕೆ ನಾನು ಇವತ್ತು ಸಕ್ಸಸ್ ಆಗಿರೋದು. ಅವತ್ತು ನನಗೆ ಇಷ್ಟೊಂದೆಲ್ಲ ಪೇಷನ್ಸಿಂದ ನನಗೆ ಇಷ್ಟೆಲ್ಲ ಮಾತುಗಳನ್ನ ಹೇಳಿ, ಇಷ್ಟೆಲ್ಲ ಗೈಡ್ ಮಾಡಿ, ಈ ಡೈರೆಕ್ಟ್ಸಲ್ಲಿ ಬಿಸ್ನೆಸ್ಸಲ್ಲಿ ನೀನು ಸಕ್ಸಸ್ ಆಗ್ತೀಯಾ ಅಂತ ನನಗೊಂದು ಮಾತನ್ನ ಹೇಳಿ, ಒಂದು ಗೈಡ್ನ ಮಾಡಿ, ಅಡ್ವೈಸ್ನ ಮಾಡಿ ನನಗೆ ಇಲ್ಲಿ ಉಳಿಸ್ಕೊಂಡಿರೋದಕ್ಕೆ ನನ್ನ ಅಪ್ಲೈನ್ಸ್ ಲೀಡರ್ಸ್ಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಖಂಡಿತ ಕವಿತಾ ಅವರೇ, ಸಹನೆಗೆ ಇನ್ನೊಂದು ಅರ್ಥ ಅಂತ ಇದ್ರೆ ಅದು ಹೆಣ್ಣು ಎಷ್ಟು ಸಹನೆಯಿಂದ ಇರ್ತಾಳೋ ಅಷ್ಟು ಆಕೆ ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯ. ಅಂತಹ ಸಾಧನೆಯನ್ನು ನೀವು ಮಾಡಿದ್ದೀರಾ. ಆದರೆ ನಾವು ಅಂದ್ಕೊಳ್ಬೇಕು ಇದು ತುಂಬ ದೊಡ್ಡ ಸಾಧನೆ ಅಲ್ಲ, ಇನ್ನೂ ಕೂಡ ಮಾಡೋದಕ್ಕಿದೆ, ಇನ್ನೂ ಅಚೀವ್ ಮಾಡೋದಕ್ಕಿದೆ. ನಿಮ್ಮಿಂದ ಹಲವಾರು ಜೀವನಗಳು ಒಳ್ಳೆ ರೀತಿಯಲ್ಲಿ ನಡಿಬೇಕಾಗಿದೆ. ಹಲವಾರು ಜೀವನಕ್ಕೆ ನೀವೊಂದು ಏನು
ಬುನಾದಿ ಆಗಬೇಕಾಗಿದೆ. ಅದ ಕಾರಣ ಈಗಾಗಲೇ 3,000ಕ್ಕಿಂತ ಹೆಚ್ಚು ಜನ 3-4 ಫ್ರಾಂಚೈಸಿಗಳು ಕೂಡ ನಿಮ್ಮ ಅಂಡರಲ್ಲಿ ಕೆಲಸ ಮಾಡ್ತಾ ಇದೆ. ಹೀಗೆ ಸಾಗಲಿ ನಿಮ್ಮ ಜೀವನ, ಆದಷ್ಟು ವುಮೆನ್ ಎಂಟರ್ಪ್ರಿನರ್ಸ್ ತುಂಬ ಹೆಚ್ಚಾಗಲಿ, ಎಲ್ಲ ನಿಮ್ಮ ಕನಸುಗಳು ಈಡೇರಲಿ, ನನಸಾಗಲಿ. ನಿಮಗೆ ಆಲ್ ದ ಬೆಸ್ಟ್. ಸೊ ನೀವು ಹೀಗೇನೆ ಮುಂದುವರಿರಿ ಅಂತ ಹೇಳ್ತಾ ಇದ್ದೀನಿ. ಮೇಡಮ್, ಇಷ್ಟೊತ್ತು ನಮ್ಮ ಜೊತೆ ನೀವು ಮಾತಾಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಓಕೆ ವೀಕ್ಷಕರೇ, ಕವಿತಾ ಅವರು ನಡೆದು ಬಂದ ಜೀವನ ಇರ್ಬೋದು, ಅವರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇರ್ಬೋದು, ಹಾಗೆ ಅವರು ಪ್ರೆಸೆಂಟ್ MVಯಲ್ಲಿ ಮಾಡಿದಂತಹ ಸಾಧನೆ ಇರ್ಬೋದು, ಇವೆಲ್ಲ ಮಹಿಳೆಯರಿಗೆ ಮಾತ್ರ ಅಲ್ಲ, ಎಲ್ರಿಗೂ ಕೂಡ ಖಂಡಿತವಾಗ್ಲೂ ಇದು ಅನುಸರಿಸಬಹುದು. ಜೊತೆಗೆ ಅವರ ಒಂದು ಲೈಫಲ್ಲಿ ನಡೆದಂತಹ ಒಂದು ರಿಯಲ್ ಸ್ಟೋರಿ ಇದು. ಸೊ ಹಾಗಾಗಿ ಯಾರೂ ಕೂಡ ಕಂಗೆಡ್ಬೇಕಂತ ಅವಶ್ಯಕತೆಯೇ ಇಲ್ಲ. ನಿಮಗೆ ಇವತ್ತಿಲ್ಲ ಅಂದರೆ ನಾಳೆ ಸಕ್ಸಸ್ ಖಂಡಿತ ಇದೆ. ಹಾಗೆ ಮತ್ತೆ ಇಂತಹುದೇ ಒಂದು ಒಳ್ಳೆ HUR ಜೊತೆ ನಾನು ಇದೇ ಹುಬ್ಬಳ್ಳಿ ಬ್ರಾಂಚಿನ HUR ಜೊತೆ ಭೇಟಿ ಆಗ್ತೀನಿ. ನೀವು ಅಲ್ಲಿ ತನಕ ನೋಡ್ತಾ ಇರಿ ಅಭಿಮತ TV. ಇದು ಜನಮನದ ನಾಡಿ ಮಿಡಿತ. ಥ್ಯಾಂಕ್ ಯು.